ಭರತನಾಟ್ಯದಲ್ಲಿ ನಿರಂತರ 216 ಗಂಟೆಗಳ ಪ್ರದರ್ಶನ ಮಾಡುವುದರ ಮೂಲಕ ದೀಕ್ಷಾ ವಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಆರೂರು ಗ್ರಾಮದ ನಿವಾಸಿ ದೀಕ್ಷಾ ವಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ವಿಠ್ಠಲ ಪೂಜಾರಿ ಹಾಗೂ ಶುಭ ಇವರ ಪುತ್ರಿಯಾದ ದೀಕ್ಷಾ ವಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬ್ರಹ್ಮಾವರದ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ನಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ಅಮೃತ ಭಾರತಿ ಪಿಯು ಕಾಲೇಜಿನಲ್ಲಿ, ಪದವಿ ಶಿಕ್ಷಣವನ್ನು ಡಾಕ್ಟರ್ ಜಿ ಶಂಕರ್ ಕಾಲೇಜಿನಲ್ಲಿ ಪೂರ್ಣಗೊಳಿಸಿರುವ ದೀಕ್ಷಾ ಇದೀಗ ಬಿಎಡ್ ಪದವಿ ಓದುತ್ತಿದ್ದಾರೆ. ವಿದ್ವಾನ್ ಶ್ರೀಧರ್ ರಾವ್ ಇವರ ಗರಡಿಯಲ್ಲಿ ಪಳಗಿದ ಕಲಾವಿದೆ ವಿದುಷಿ ದೀಕ್ಷಾ ಆಗಸ್ಟ್ 21 ಗುರುವಾರ ರತ್ನ ಸಂಜೀವ ಕಲಾಮಂಡಲ ಮಣಿಪಾಲ ಇವರ ನೇತೃತ್ವದಲ್ಲಿ ನವರಸ ದೀಕ್ಷಾ ವೈಭವಂ ಎನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ವಿಶ್ವ ದಾಖಲೆಗೆ ಅಣಿಯಾಗುತ್ತಾರೆ. ನಿರಂತರವಾಗಿ 216 ಗಂಟೆಗಳ ನೃತ್ಯ ಪ್ರದರ್ಶನದ ವೇಳೆಯಲ್ಲಿ ಪ್ರತಿ 3 ಗಂಟೆಗೊಮ್ಮೆ 15 ನಿಮಿಷಗಳ ವಿಶ್ರಾಂತಿ ಇದ್ದು, ಇದೇ ವೇಳೆಯಲ್ಲಿ ದೀಕ್ಷಾ ಮಿತ ಆಹಾರ ಸೇವಿಸುತ್ತಿದ್ದರು. ಹಾಗೆ ಇದೇ ಅವಧಿಯಲ್ಲಿ ಅವರ ಆರೋಗ್ಯ ತಪಾಸಣೆಯೂ ನಡೆಯುತ್ತಿತ್ತು. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಸಂಸ್ಥೆ ಏಷ್ಯಾ ಇದರ ಮುಖ್ಯಸ್ಥರಾದ ಡಾಕ್ಟರ್ ಮನೀಶ್ ವಿಷ್ಣೋಯಿ ಇವರ ಸಮ್ಮುಖದಲ್ಲಿ ನಡೆದ ಪ್ರದರ್ಶನದಲ್ಲಿ ನಿರಂತರವಾಗಿ 216 ಗಂಟೆಗಳ ಭರತನಾಟ್ಯ ಪ್ರದರ್ಶಿಸುವ ಮೂಲಕ ಕೆಲ ದಿನಗಳ ಹಿಂದೆಯಷ್ಟೇ ದಾಖಲಾಗಿದ್ದ ರೆಮೋನಾ ಪೆರೇರಾ ಅವರ 170 ಗಂಟೆಗಳ ದಾಖಲೆಯನ್ನು ಮುರಿದು ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ಮಾಜಿ ಶಾಸಕರಾದ ರಘುಪತಿ ಭಟ್, ರತ್ನ ಕಲಾಮಂಡಲದ ಅಧ್ಯಕ್ಷರಾದ ಮಹೇಶ್ ಠಾಕೂರ್, ಕಲಾಗುರುಗಳಾದ ವಿದ್ವಾನ್ ಶ್ರೀಧರ್ ರಾವ್ ಹಾಗೂ ಪತಿ ರಾಹುಲ್ ಉಪಸ್ಥಿತರಿದ್ದರು. ಬಹುಮುಖ ಪ್ರತಿಭೆಯಾಗಿರುವ ವಿದುಷಿ ದೀಕ್ಷಾ ಭರತನಾಟ್ಯವನ್ನಲ್ಲದೆ ಯಕ್ಷಗಾನ, ವೀಣೆ, ಚಂಡೆ, ಮದ್ದಳೆ, ಚಿತ್ರಕಲೆ ಸಹಿತ ಅನೇಕ ಪ್ರಕಾರಗಳಲ್ಲಿ ತಮ್ಮ ಆಸಕ್ತಿ ಹಾಗೂ ಪ್ರತಿಭೆಯನ್ನ ಮೆರೆದಿದ್ದಾರೆ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರ್ಪಡೆಯಾದ ವಿದುಷಿ ದೀಕ್ಷಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸನ್ಮಾನ ಮಾಡಿದ್ರು. ಉಡುಪಿಗೆ ಭೇಟಿ ನೀಡಿದ್ದ ವೇಳೆ ದೀಕ್ಷಾ ದಾಖಲೆಗೆ ಅಭಿನಂದನೆಯನ್ನ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದ್ರು. ಈ ವೇಳೆ ಬಹಳಷ್ಟು ಗಣ್ಯರು ಹಾಜರಿದ್ದರು. ದಾಖಲೆಯ ಸರದಾರಿಣಿ ದೀಕ್ಷಾ ಕುಟುಂಬಸ್ಥರು ಕೂಡ ಉಪಸ್ಥಿತರಿದ್ದರು. ಇನ್ನು ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ದೀಕ್ಷಾಳನ್ನ ಸನ್ಮಾನ ಮಾಡ್ತಾ ಇರುವುದು ನನ್ನ ಪುಣ್ಯ ಎಂದರು. ಹಳೆಯ ಕಾಲೇಜು ದಿನಗಳನ್ನ ಮೆಲುಕು ಹಾಕಿದ್ರು. ಹಗಲು ಭರತನಾಟ್ಯದ ಒಂದು ಸಾಧನೆಯನ್ನು ಮಾಡಿ ಇವತ್ತು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಆ ಸಮಾರೋಹ ಇದು ಭಾಗ್ಯವಯ್ಯ ಪದುವನಾಮದ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ ಬಂದು ಇವತ್ತು ದೀಕ್ಷಾ ಮಾಡಿದಂತ ಗಿನ್ನಿಸ್ ರೆಕಾರ್ಡ್ನ ಕಾರ್ಯಕ್ರಮದ ಮುಕ್ತಾಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಹೆಣ್ಣುಮಗಳಿಗೆ ಆಶೀರ್ವಾದ ಮಾಡಿ ನಿಮ್ಮ ಸನ್ನಿಧಿಲಿ ಅವ್ರಿಗೆಲ್ಲ ಶುಭ ಹಾರೈಸ್ತಾ ಇದ್ದೀನಲ್ಲ, ಇದು ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೀನಿ. ಸೊ ಬಹಳ ಈ ನೃತ್ಯದಲ್ಲಿ ಬಹಳ ಪ್ರೀತಿ ಇರ್ತದೆ, ಶ್ರಮ ಇರ್ತದೆ. ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದು ಒಂದು ಘಟನೆ ಹೇಳಿದ್ರೆ, ನಾನು ಕೂಡ ಶಾಲೆಯಲ್ಲಿ ಹೋಗ್ಬೇಕಾದ್ರೆ ಈ ಭರತನಾಟ್ಯವನ್ನ ನೃತ್ಯ ಕಲಾನಿಕೇತನ ಅಂತ ಹೇಳಿ ಬೆಂಗಳೂರಲ್ಲಿತ್ತು. 5-6 ತಿಂಗಳು ಪ್ರಯತ್ನ ಮಾಡಿದೆ, ಆಮೇಲೆ ಬಿಟ್ಬಿಟ್ಟೆ ರಾಜಕೀಯಕ್ಕೆ ಸೇರ್ಕೊಂಡು.